ಪ್ರೈಸ್ ದಿ ಲಾರ್ಡ್. ಈ ದಿವಸ ರೂಪಾಂತರ ಅಥವಾ ಪರಿವರ್ತನೆ ಬಗ್ಗೆ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಈ ರೂಪಾಂತರ ಅಥವಾ ಈ ಒಂದು ಪರಿವರ್ತನೆ ಅನ್ನುವಂಥದ್ದು ಏನು? ಅನೇಕ ಸರಿ ನಮ್ಮನ್ನ ನಾವು ಹೇಳ್ಕೊಳ್ತಾ ಇರ್ತೀವಿ, ನಾನು ರೂಪಾಂತರ ಹೊಂದಿದ್ದೇನೆ, ನಾನು ದೀಕ್ಷಾಸ್ಥಾನ ಆದ ನಂತರ ನಾನು ಬಹಳ ಪರಿವರ್ತನೆಯನ್ನ ಹೊಂದಿದ್ದೀನಿ, ನಾನು ಹಾಗಿದ್ದೀನಿ, ನಾನು ಹೀಗಿದ್ದೀನಿ, ಕ್ರಿಸ್ತನಲ್ಲಿ ನಾನು ಈ ರೀತಿಯಾಗಿ ನಡೀತಾ ಇದ್ದೀನಿ, ನಾನು ಕ್ರಿಸ್ತನಲ್ಲಿ ಬದಲಾಗಿದ್ದೀನಿ ಅಂತ ನಾವು ಹೇಳ್ಕೊಳ್ತಾ ಇರ್ತೀವಿ. ಬಟ್ ಆದ್ರೆ ಏನಪ್ಪ ಇಲ್ಲಿ ವಿಶೇಷ ಅಂತಂದ್ರೆ, ನಾವು ನಿಜವಾಗಿಯೂ ಬದಲಾಗಿರಲ್ಲ, ಬದಲಾಗಿದ್ದೀವಿ ಅನ್ನುವಂತ ಒಂದು ಭ್ರಮೆಯಲ್ಲಿ ನಾವು ಜೀವಿಸ್ತಾ ಇರ್ತೀವಿ. ನಮ್ಮ ಒಂದು ಬದಲಾವಣೆ ಅಥವಾ ರೂಪಾಂತರ ಅಥವಾ ಪರಿವರ್ತನೆ ಅನ್ನುವಂಥದ್ದು ಯಾವ ರೀತಿ ಇರ್ಬೇಕಪ್ಪ ಅಂತಂದ್ರೆ, ಇಲ್ಲಿ ನೋಡ್ಬೇಕಾದ್ರೆ ಅನೇಕ ಜನಗಳಿಗೆ ಅಂದ್ರೆ ಒಬ್ಬ ನೀತಿವಂತನಿಗೆ, ಯಾರೇ ಒಬ್ಬ ನೀತಿವಂತ ಅನ್ನಿಸ್ಕೊಂಡವನು ಸತ್ಯವೇದದಲ್ಲಿ ಇದ್ದಾರೆ ಅಂತಂದ್ರೆ ಅವರಿಗೆ ಒಂದು ಪಾಪಿಯ ಹಿನ್ನೆಲೆ ಇರುತ್ತೆ ಸ್ನೇಹಿತರೆ. ಅದೇ ರೀತಿ ಪ್ರತಿ ಪಾಪಿಗೂ ಕೂಡ ಕ್ರಿಸ್ತನಲ್ಲಿ ಉತ್ತಮವಾದಂತಹ ಒಂದು ಭವಿಷ್ಯತ್ತು ಇದೆ ಅನ್ನುವಂಥದ್ದು ಸತ್ಯ ಸ್ನೇಹಿತರೆ.